ಚೌಕ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿರತಕ್ಕಂತ ಫುಟ್ಪಾತ್ ಮೇಲೆ ವಿಐಪಿ ಕಾರ್ ಒಂದು ಗಂಟೆಗಳ ಕಾಲ ನಿಂತರೂ ಕೂಡ ಸಂಬಂಧಪಟ್ಟಿರತಕ್ಕಂತ ಅಧಿಕಾರಿಗಳು ದಂಡ ಹಾಕಿರತಕ್ಕಂತ ಧೈರ್ಯ ಮಾಡಿಲ್ಲ ಎನ್ನುವುದು ಸಾರ್ವಜನಿಕರ ವಾದ. ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಆಗಾಗ ಚರ್ಚೆಗೆ ಕಾರಣವಾಗುತ್ತೆ. ಇದರ ಹಿಂದೆ ಕೆಲವು ಅಧಿಕಾರಿಗಳು ಏನಪ್ಪಾ ಅಂದ್ರೆ ಸಾರ್ವಜನಿಕರೊಂದಿಗೆ ಮಾತನಾಡಿರತಕ್ಕಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ. ಎಂತದ್ದು ಅಂತಂದ್ರೆ ಅದು ಪಾಸಿಟಿವ್. ಸಾರ್ವಜನಿಕರು ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಹಾಗೆ ಕೇಳ್ತಾ ಇದ್ದಾರೆ ಅಂತ ಇವರು ಇಲಾಖೆಯ ಪರವಾಗಿ ಕೆಲವು ಏನಪ್ಪಾ ಅಂತ ಕೇಳಿದ್ರೆ ಬಕೆಟ್ ಹಿಡಿತಿರ್ತಕ್ಕಂಥ ಪತ್ರಕರ್ತರು ಏನಪ್ಪಾ ಅಂತ ಕೇಳಿದ್ರೆ ಅವರು ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಅಲ್ರಿ, ನೀವು ಪತ್ರಕರ್ತರು ಅಥವಾ ಒಂದು ಇಲಾಖೆಯ ಬಕೆಟ್ ಅನ್ನ ಹಿಡಿದಿರ್ತಕ್ಕಂಥವ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳ್ತಿರ್ತಕ್ಕಂಥ ಧೈರ್ಯ ನಿಮಗೆ ಕೊಟ್ಟಿಲ್ವಾ? ಕೇವಲ ನಿಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ನೀವು ಅಧಿಕಾರಿಗಳ ಬಕೆಟ್ ಹಿಡಿತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಬಕೆಟ್ ಪತ್ರಕರ್ತರು ಅಂತ ಹೆಸರು ಇಡಬೇಕಾಗುತ್ತೆ. ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ರು, ಅದನ್ನ ಬಿಟ್ಟು ನೀವು ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮನ್ನ ನೀವು ಮಾರ್ಕೊಂಡಿದ್ದೀರಿ ಅಂತ ನೇರವಾಗಿ ಮುಖದ ಮೇಲೆ ಹೇಳ್ಬೇಕಾಗುತ್ತೆ. ಕಲಬುರಗಿ ನಗರದ ಫುಟ್ಪಾತ್ ಒಂದರ ಮೇಲೆ ವಿಐಪಿ ಕಾರ್ ಒಂದು ಗಂಟೆಗಳ ಕಾಲ ನಿಂತರೂ ಕೂಡ ಸಂಬಂಧಪಟ್ಟಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರತಕ್ಕಂಥದ್ದು ಈಗ ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಒಳಗಾಗಿದೆ. ಸ್ವತಃ ಸಾರ್ವಜನಿಕರು ಈ ವಿಡಿಯೋವನ್ನ ನಮಗೆ ಕಳುಹಿಸಿ ನಗರದ ಪೊಲೀಸ್ ಆಯುಕ್ತರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಬೇಕು ಅಂತ ಅವ್ರು ಕೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಕಲಬುರಗಿ ನಗರದ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದಕ್ಕಾಗಿ ಹಲವು ನಿಯಮಗಳನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎಐ ಟೆಕ್ನಾಲಜಿ ಆಧಾರಿತ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಯಾರಾದರೂ ಸಂಚಾರಿ ನಿಯಮವನ್ನ ಪಾಲನೆ ಮಾಡದೆ ಹೋದ್ರೆ ನೇರವಾಗಿ ದಂಡವನ್ನ ವಿಧಿಸಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾ ಇದ್ರು. ಒಳ್ಳೆಯ ಬೆಳವಣಿಗೆ. ಇದು ಮಿಶ್ರ ಪ್ರತಿಕ್ರಿಯೆ ಕೂಡ ಕಂಡು ಬಂತು. ಕೆಲವರು ಅದನ್ನ ವಿರೋಧ ಮಾಡಿದ್ರೆ, ಕೆಲವರು ಅದನ್ನ ಪರವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಭಾರತ ದೇಶ ಅಥವಾ ಕರ್ನಾಟಕದಲ್ಲಿ ಒಂದು ಯಾವಾಗ್ಲೂ ಕೂಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಆಗಾಗ ಚರ್ಚೆಗೆ ಕಾರಣವಾಗುತ್ತೆ. ಈಗ ಇಂಥದ್ದೇ ಒಂದು ಪ್ರಕರಣ. ಈಗ ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿರತಕ್ಕಂತ ಫುಟ್ಪಾತ್ ಮೇಲೆ ವಿಐಪಿ ಕಾರ್ ಒಂದು ಗಂಟೆಗಳ ಕಾಲ ನಿಂತರೂ ಕೂಡ ಸಂಬಂಧಪಟ್ಟಿರತಕ್ಕಂತ ಅಧಿಕಾರಿಗಳು ದಂಡ ಹಾಕಿರ್ತಕ್ಕಂತ ಧೈರ್ಯ ಮಾಡಿಲ್ಲ ಎನ್ನುವುದು ಸಾರ್ವಜನಿಕರ ವಾದ. ನೀವು ವಿಡಿಯೋದಲ್ಲಿ ನೋಡಬಹುದು, ಎಷ್ಟೊಂದು ಸ್ಪಷ್ಟವಾಗಿ ಅರ್ಧ ಫುಟ್ಪಾತ್ ಮೇಲೆ, ಅರ್ಧ ಹೊರಗಡೆ ಹಲವು ಗಂಟೆಗಳ ಕಾಲ ಈ ಕಾರ್ ನಿಂತ್ಕೊಳ್ಳುತ್ತೆ. ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನ ಯಾಕೆ ಕಣ್ಣಿಗೆ ಕಾಣಿಲ್ಲ? ಎಲ್ಲಾದ್ರೂ ಸಾರ್ವಜನಿಕರು ರಸ್ತೆ ಮೇಲೆ ಬರ್ಬೇಕಿದ್ರೆ ಹೆಲ್ಮೆಟ್ ಹಾಕಿಲ್ಲ, ಬೆಲ್ಟ್ ಹಾಕಿಲ್ಲ, ನೀವು ಪಾಲನೆ ಮಾಡಿಲ್ಲ ಅಂತ ನೇರವಾಗಿ ದಂಡವನ್ನ ವಿಧಿಸ್ತೀರಿ. ಕೆಲವು ಅಧಿಕಾರಿಗಳಂತೂ ಸಾರ್ವಜನಿಕರೊಂದಿಗೆ ಅನುಚಿತವಾಗಿರ್ತಕ್ಕಂಥ ವರ್ತನೆ ಮಾಡಿರ್ತಕ್ಕಂಥ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತವೆ. ಆದ್ರೆ ಅಂತಹ ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಳ್ತಿರ್ತಕ್ಕಂಥ ಧೈರ್ಯ ಮಾಡೋದಿಲ್ಲ. ಉಲ್ಟಾ ನೀವು ಅವರಿಗೆ ಸಮರ್ಥನೆ ಮಾಡ್ಕೊಳ್ತಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದಾವೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ನೇರವಾಗಿ ಪ್ರಶ್ನೆಯನ್ನ ಕೇಳುವ ಧೈರ್ಯವನ್ನ ಮಾಡ್ತಾ ಇದ್ದಾರೆ. ನೀವು ಬಡವರಿಗೊಂದು ನ್ಯಾಯ ಅಥವಾ ಶ್ರೀಮಂತರಿಗೊಂದು ನ್ಯಾಯ ಮಾಡಬಹುದಾ? ಅಥವಾ ನೀವು ಸಂಚಾರಿ ಪೊಲೀಸರು ಕೇವಲ ಬಡವರಿಗಾಗಿನೇ ನೀವು ದಂಡ ಹಾಕ್ಲಿಕ್ಕೆ ರಸ್ತೆ ಮೇಲೆ ನಿಂತಿರ್ತೀರಾ ಅಂತ ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೂ ಕೆಲವು ಅಧಿಕಾರಿಗಳು ಏನಪ್ಪಾ ಅಂತ ಕೇಳಿದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡ್ತಾರೆ. ಇನ್ನು ಕೆಲವು ದಿನಗಳ ಹಿಂದೆ ಕೆಲವು ಅಧಿಕಾರಿಗಳು ಏನಪ್ಪಾ ಅಂದ್ರೆ ಸಾರ್ವಜನಿಕರೊಂದಿಗೆ ಮಾತನಾಡಿರ್ತಕ್ಕಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ. ಎಂತದ್ದು ಅಂತಂದ್ರೆ ಅದು ಪಾಸಿಟಿವ್. ಸಾರ್ವಜನಿಕರು ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಹಾಗೆ ಕೇಳ್ತಾ ಇದ್ದಾರೆ ಅಂತ ಇವರು ಇಲಾಖೆಯ ಪರವಾಗಿ ಕೆಲವು ಏನಪ್ಪಾ ಅಂತ ಕೇಳಿದ್ರೆ ಬಕೆಟ್ ಹಿಡಿತಿರ್ತಕ್ಕಂಥ ಪತ್ರಕರ್ತರು ಏನಪ್ಪಾ ಅಂತ ಕೇಳಿದ್ರೆ ಅವರು ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಅಲ್ರಿ, ನೀವು ಪತ್ರಕರ್ತರು ಅಥವಾ ಒಂದು ಇಲಾಖೆಯ ಬಕೆಟ್ ಅನ್ನ ಹಿಡಿದಿರ್ತಕ್ಕಂಥವ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಪ್ಪನ್ನ ತಪ್ಪು, ಸರಿಯನ್ನ ಸರಿ ಅಂತ ಹೇಳ್ತಿರ್ತಕ್ಕಂಥ ಧೈರ್ಯ ನಿಮಗೆ ಕೊಟ್ಟಿಲ್ವಾ? ಕೇವಲ ನಿಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ನೀವು ಅಧಿಕಾರಿಗಳ ಬಕೆಟ್ ಹಿಡಿತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಬಕೆಟ್ ಪತ್ರಕರ್ತರು ಅಂತ ಹೆಸರು ಇಡಬೇಕಾಗತ್ತೆ. ಅಲ್ಲ, ಇಲ್ಲಿಯವರೆಗೂ ಹಲವು ಬಾರಿ, ಎಷ್ಟೋ ಬಾರಿ ಇವರು ಸಾರ್ವಜನಿಕರಿಗೆ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥ ವಿಡಿಯೋಗಳು ಹಾಕ್ತಿರ್ತಕ್ಕಂಥ ಧೈರ್ಯ ನಿಮಗೆ ದೇವ್ರು ಕೊಟ್ಟಿಲ್ವಾ? ಅಥವಾ ಮನಸ್ಸು ನಿಮಗಿಲ್ವಾ? ನೀವು ಯಾರ್ದಾದ್ರೂ ಬಕೆಟ್ ಇಡ್ತಿರ್ತಕ್ಕಂಥ ಕೆಲಸ ಮಾಡಿ ಜೀವನ ಮಾಡೋದಿದ್ರೆ ನೀವು ಪತ್ರಕರ್ತರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ರು. ಅದನ್ನ ಬಿಟ್ಟು ನೀವು ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮನ್ನ ನೀವು ಮಾರ್ಕೊಂಡಿದ್ದೀರಿ ಅಂತ ನೇರವಾಗಿ ಮುಖದ ಮೇಲೆ ಹೇಳ್ಬೇಕಾಗತ್ತೆ. ಇದರಲ್ಲಿ ಪ್ರಮುಖವಾಗಿ ಕಲಬುರಗಿ ನಗರದಲ್ಲಿ ಏನು ಕಾನೂನನ್ನು ಜಾರಿ ಮಾಡಿದ್ದೀರಿ, ನಿಯಮಗಳನ್ನು ಜಾರಿಗೆ ಮಾಡಿದ್ದೀರಿ, ಅದು ಶ್ರೀಮಂತರಿಗೂ ಹಾಗೆ, ಜೊತೆಗೆ ಬಡವರಿಗೂ ಹಾಗೆ ಅನ್ನೋ ರೀತಿಯಲ್ಲಿ ನೀವು ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ನೀವು ಮನಸ್ಸಿಗೆ ಬಂದಾಗ ವರ್ತನೆ ಮಾಡಿದ್ರೆ ಇಲ್ಲಿ ಯಾರು ಸಾರ್ವಜನಿಕರು ಕೇಳೋದಕ್ಕೆ ತಯಾರಿಲ್ಲ. ನಿಮ್ಮ ಮುಖವಾಡಗಳನ್ನ ಸಾರ್ವಜನಿಕರು ಹಂತ ಹಂತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನಾವರಣಗೊಳಿಸಿರ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ಇದ್ದಾರೆ.
ಎಲ್ರಿಗೂ ಏನಪ್ಪಾ ಅಂತ ಎಲ್ಲಾ ಕಡೆ ಕ್ಯಾಮ್ರಾಗಳಿದೆ, ನೀವು ಅಷ್ಟೇ ಕ್ಯಾಮ್ರಾ ಹಚ್ಚಿದ್ದೀರಿ ಅಂತಲ್ಲ, ಸಾರ್ವಜನಿಕರ ಕಣ್ಣುಗಳು ನಿರಂತರವಾಗಿ ಕ್ಯಾಮ್ರಾ ಈ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಅವರು ಕೂಡ ಹೆದರ್ತಾ ಇಲ್ಲ, ನೇರವಾಗಿ ವಿಡಿಯೋಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳು ವರ್ತನೆ ಮಾಡ್ತಿರ್ತಕ್ಕಂಥದ್ದು ಕೂಡ ಆ ಸಾರ್ವಜನಿಕರಲ್ಲಿ ಏನಪ್ಪಾ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇಷ್ಟಾದ ಮೇಲೆಯೂ ಕೂಡ ನೀವು ವಿಐಪಿಗಳಿಗೊಂದು ನ್ಯಾಯ ಅಥವಾ ಬಡವರಿಗೊಂದು ನ್ಯಾಯ ಮಾಡ್ತೀರಿ ಅಂತಂದ್ರೆ ನೀವು ಕೇವಲ ಕಾಟಾಚಾರಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ಸಾರ್ವಜನಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಮುಖದ ಮೇಲೆ ಹೇಳ್ತೇನೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀರಿ ಅಂತ ಬಯಸ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.